ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಮ್ಯಾಟ್ರ್ ಅಂದರೆ, ಇವತ್ತು ಬೆಳಗ್ಗೆ ನಾನು ಎದ್ದೇಳೋಕ್ಕೂ ಮುಂಚೆ ಇಟಾಚಿ ಕರೆಸ್ಬಿಟ್ಟವ್ರೆ ಗುರು. ಇಟಾಚಿ ಬಂದಿತ್ತು, ಅದನ್ನು ನಾನು ಇಳಿಯೋದನ್ನು ನೋಡ್ತಾ ನಿಮಗೆ ತೋರಿಸ್ಬೇಕಂತ ವೀಡಿಯೋ ಮಾಡ್ತಾ ನಿಂತ್ಕೊಂಡೆ. ನೋಡ್ರಿ, ಆ ಇಟಾಚಿ ಇಳಿಯುವಾಗ ಮುಂದ್ಗಡೆ ಹಿಂಗೆ ಲಾರಿ ಹಾರ್ತಾ ಇದೆ ಅಂತ, ಮುಂದ್ಗಡೆ ಫುಲ್ ಕ್ಯಾಬಿನ್ ಎದ್ಬಿಡ್ತದೆ. ಇಳಿಸುವಾಗ ಮತ್ತು ಹತ್ಸುವಾಗ ತುಂಬ ಕೇರ್ಫುಲ್ ಆಗಿರ್ಬೇಕು ಗುರು, ಇಲ್ಲಾಂದರೆ ಪಲ್ಟಿ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಇದರಲ್ಲೂ ತುಂಬ ವೇರಿಯಂಟ್ಸ್ ಇದೆ ಗುರು. 70, 110, 120, 130, 200 ಹೀಗೆ ವೇರಿಯಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದಿರೋದು 130 ಮಿಷನ್ನು. ಇದ್ರದ್ದು ಬಕೆಟ್ ಕೆಪಾಸಿಟಿ ಬಂದು ನಮ್ಮ JCB ಬಕೆಟ್ಗಿಂತ 2ರಷ್ಟು ಬರುತ್ತೆ. ಇದ್ರದ್ದು ಪ್ರೈಸ್ ಎಷ್ಟಿರ್ಬೋದು ಹೇಳ್ರಿ ನೋಡೋಣ. ಅದತ್ರ 50 ಲಕ್ಷ ಹತ್ತತ್ರ ಆಗುತ್ತೆ ಗುರು, 5 ಕೋಟಿ ರೂಪಾಯಿ. ಇದಕ್ಕೆ ಡ್ರೈವರಿಗೆ ಸಂಬಳನೇ ಬಂದುಬಿಟ್ಟು 25,000 ರಿಂದ 35,000 ಐತೆ ಗುರು. ಒಂದೊಂದು ಊರಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ. ನಿಮ್ಮೂರಲ್ಲಿ ಏನೈತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ. ಮತ್ತು ಅಡಿಷ್ನಲ್ಲಾಗಿ ಡ್ರೈವರಿಗೆ ಪಾರ್ಟಿ ಬಾಟ ಸಿಗುತ್ತೆ, ಹಾಗಾಗಿ ವರ್ಕೌಟ್ ಆಗುತ್ತೆ. ಇದನ್ನು ಏನಕ್ಕಪ್ಪ ಕರ್ಸೋರು ಅಂದರೆ, ಇವತ್ತು ಕೆಲಸ ಮಾಡಬೇಕಾಗಿರೋ ಜಾಗದಲ್ಲಿ ನಮ್ಮ JCB ಹೋಗಲ್ಲ, ಅಲ್ಲಿ ಕೆಸರೈತೆ ಪೂರ. ಹಾಗಾಗಿ ಇದ್ರದ್ದು ಚೈನ್ ಸಿಸ್ಟಮ್ ಇರೋದ್ರಿಂದ ಕೆಸರಲ್ಲಿ ಆರಾಮಾಗಿ ನಿಂತ್ಕೊಂಡು ಕೆಲಸ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇದ್ರದ್ದು ಬಕೆಟ್ ಬಂದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಅದೇ ನಮ್ಮ JCBದಾದರೆ 180 ಡಿಗ್ರಿ ಅಷ್ಟೇ ರೊಟೇಟ್ ಆಗೋದು. ಆವಾಗ ಟ್ಯಾಕ್ಟ್ರಿಗೆ ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ. ಸರಿಯಾದ್ರೂ ಪಾಡಿಗೆ ಅದು ಕೆಲಸ ಮಾಡ್ತಾ ಇರಲಿ, ನಾವು ನಮ್ಮ ಕೆಲಸನ ಮಾಡ್ಕೊಂಡು ಬರೋಣ, ಬರ್ರಿ ಹೋಗೋಣ. JCBಗಳಲ್ಲಿ ಸಸ್ಪೆನ್ಷನ್ ಇಲ್ಲದೆ ಇರೋದ್ರಿಂದ ಎತ್ತಾಕತ್ತೆ ಅಂದರೆ ಅಷ್ಟಿಷ್ಟಲ್ಲ ಗುರು, ಜಂಪು ಅಂದರೆ ಜಂಪು. ಹಾಗೆ ಕೆಲಸದ ಹತ್ರ ಬಂದೆ, ಟ್ರ್ಯಾಕ್ಟ್ರೇನೋ ಹಾಳಾಗಿತ್ತಂತೆ, ಅದಕ್ಕೆ ಎಲ್ಲ ಅಡ್ಡ ನಿಲ್ಲಿಸ್ಬಿಟ್ಟವ್ರೆ. ಅವ್ರ ಹತ್ರ ಕೇಳಿದೆ, ಒಂದು 10 ನಿಮಿಷ ಇರಪ್ಪ ರೆಡಿ ಆಗುತ್ತೆ ಅಂದರು. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಗುರು. ಟ್ರ್ಯಾಕ್ಟ್ರನ್ನ ರೆಡಿ ಮಾಡಿ ಕಳಿಸಿ ಬಂದು ನನ್ನ ಕೆಲಸನ ಶುರು ಮಾಡೋಷ್ಟೊತ್ತಿಗೆ ಟೈಮ್ ಬಂದು 10 ಗಂಟೆ ಆಗಿತ್ತು. ಇವತ್ತಿನ ಕೆಲಸ ಏನಪ್ಪ ಅಂದರೆ, ವಾಲ್ ಪಕ್ಕದಲ್ಲಿ ಮಣ್ಣು ಬಿಡಬೇಕಿತ್ತು. ಅದಕ್ಕೆ ನಾನು ಬ್ಯಾಕ್ ಬಕೆಟಲ್ಲಿ ನೀಟಾಗಿ ಫಿನಿಷಿಂಗ್ ಮಾಡ್ಕೊತ ಬರ್ತಾಯಿದ್ದೆ. ಮತ್ತು ನಿನ್ನೆ ಒಂದು ಇನ್ಸ್ಟಾ ರೀಲ್ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ರೆಸ್ಪಾನ್ಸು ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಂತು ಗುರು. ತುಂಬಾ ಥ್ಯಾಂಕ್ ಯು, ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಅದಕ್ಕೆ ಅನಿಸುತ್ತೆ ಅಲ್ವಾ, ನಮ್ಮ ಕನ್ನಡಿಗರ ಮನಸ್ಸು ವಿಶಾಲವಾದದ್ದು, ಇಲ್ಲಿ ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳೋದು. ಅದರಲ್ಲೂ ಎಷ್ಟೋ ಜನ ಕಾಲ್ ಮಾಡಿ ಕೇಳಿದ್ರಿ, ನೀನೊಬ್ಬ JCB ಆಪ್ರೇಟ್ರಾ ಅಂತೇಳಿ. ಅದಕ್ಕೆ ನಾನು ಹೇಳೋದು ಏನು ಅಂತ ಅಂದರೆ, ನೀವು ಮಾಡೋ ಕೆಲಸ ಬೇರೆ ಯಾರಿಗೂ ತೊಂದರೆ ಆಗ್ತಿಲ್ಲ, ಆ ಕೆಲಸ ನಿಮಗೆ ಖುಷಿನ ಕೊಡ್ತಾ ಇದೆ, ಆ ಕೆಲಸದಿಂದ ನೀವು ಒಂದೊತ್ತು ಊಟನ ಮಾಡ್ಬೋದು ಅಂತಂದರೆ ಆರಾಮಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗ್ಬೋದಲ್ವಾ. ಬೇರೆ ಯಾರೋ ಏನೋ ಹೇಳ್ತಾರಂತ ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಕೆಲಸ ಯಾವುದಾದ್ರೆ ಏನು ಗುರು, ಮಾಡೋ ಕೆಲಸದಲ್ಲಿ ನಿಯತ್ತಿರ್ಬೇಕಷ್ಟೆ. ಕೆಲವೊಂದಿಷ್ಟು ಜನ ಹೆಂಗೆ ಅಂತ ಅಂದರೆ, ನಿನ್ನ ಅವಶ್ಯಕತೆ ಇತ್ತಾ, ನೀನು ಭಿಕ್ಷುಕ ಆಗಿದ್ರು ನಿನ್ನ ಹತ್ರ ಬರ್ತಾರೆ. ಅದೇ ನಿನ್ನ ಅವಶ್ಯಕತೆ ಮುಗಿದಿತ್ತು, ನೀನು ಬೇಡ ಅಂತ ಆದರೆ ನೀನು ಏನೇ ಮಾಡಿದರೂ ಅವ್ರಿಗೆ ಸರಿ ಕಾಣಿಸಲ್ಲ, ನಿಮ್ಮ ಎಲ್ಲ ಕೆಲಸದಲ್ಲೂ ತಪ್ಪು ಹುಡ್ಕಕ್ಕೆ ನೋಡ್ತಾರೆ. ಸೊ ಅದಕ್ಕೆ ಅಂಥರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಿಮ್ಮ ಕೆಲಸನ ನೀವು ಮುಂದುವರ್ಸ್ಕೊಂಡು ಹೋಗ್ರಿ, ಅಷ್ಟೇ ನಾನು ಹೇಳೋದು. ನಿಮ್ಮ ಹತ್ರ ಮಾತಾಡ್ತಾ ಇದಿಷ್ಟು ಕೆಲಸನ ಕಂಪ್ಲೀಟ್ ಮಾಡಿದೆ. ಇದಿಷ್ಟು ಕೆಲಸನ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಟೈಮ್ ಬಂದು 2 ಗಂಟೆ ಆಗಿತ್ತು. ಅದಕ್ಕೆ ನಾನು ಸೀದಾ ಊಟಕ್ಕೆ ಹೊಂಟೆ. ನೀವು ಬರ್ರಿ ಊಟ ಮಾಡ್ಕೊಂಡು ಬರೋಣ ಗುರು. ಇವತ್ತು ಪಾರ್ಟಿ ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಬೇರೆ ತಂದವ್ರೆ. ಸರಿ ಅಂತ ನಾನು ಊಟ ಎಲ್ಲನೂ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ JCB ಫ್ರಂಟ್ ಬಕೆಟಿಗೆ ಅವರು ಸೈಜ್ ಕಲ್ಗಳನ್ನೆಲ್ಲ ಆರಿಸಿ ಹಾಕಿದ್ರು. ಅದನ್ನು ಒಂದು ಕಡೆ ಸೈಡಿಗೆ ಗುಡ್ಡೆ ಹಾಕಬೇಕಿತ್ತಂತೆ, ಅವ್ರಿಗೆ ಏನಕ್ಕೋ ಯೂಸ್ ಬೇಕಾಗಿತ್ತಂತೆ. ಸರಿ ಅಂತ ನಾನು ಹಾಕ್ಕೊಟ್ಟೆ. ಆಮೇಲೆ ಈ ಜಲ್ಲಿನೆಲ್ಲ ಒಂದು ಕಡೆ ರಾಶಿ ಮಾಡಿಕೊಡಪ್ಪ ಅಂದರು. ಸರಿ ಬನ್ನಿ ಮಾಡಿಕೊಡೋಣ. ನೀಟಾಗಿ ರಾಶಿ ಮಾಡಿದ್ದೆಲ್ಲ ಆಯಿತು. ಹಾಗೆ ಸ್ವಲ್ಪ ಸಿಮೆಂಟ್ನ ಶಿಫ್ಟ್ ಮಾಡಿಕೊಡು ಅಂದರು. ಸರಿ ಅಂತ ನಾನು ಫ್ರಂಟ್ ಬಕೆಟ್ನ ಕೊಟ್ಟೆ, ಅವರೆಲ್ಲ ಎತ್ತಾಕಿದ್ರು. 40 ಮೂಟೆ ಹಾಕವ್ರೆ ಗುರು. ಒಂದು ಮೂಟೆ 50 kg ಬಂತು ಅಂದರು. 40 ಮೂಟೆಗೆ 2 ಟನ್ ಆಯಿತು. ಎತ್ಕೊಂಡು ಹೋಗ್ತಾ ಐತೆ, ಏನು ತೊಂದರೆ ಇಲ್ಲ. ಇಲ್ಲಿ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಪಾರ್ಟಿ ಬಂದು 300 ರೂಪಾಯಿ ಬಾಟ ಕೊಟ್ಟರು. ಇಸ್ಕೊಂಡು ಸೀದಾ ರೂಮ್ ಕಡೆ ಹೊರಟೆ ಗುರು. ಹಾಗೆ ಹೋಗ್ತಾ ದಾರಿಲಿ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಕಾಗೆ ರಾಗದಲ್ಲಿ ಹಾಡ್ತಾನೂ ಇದ್ದೆ. ಅದನ್ನು ಮಾತ್ರ ನೀವು ಕೇಳಿಸ್ಕೊಳೋದು ಬೇಡ. ಜೀವನದಲ್ಲಿ ಹೊತ್ಕೊಂಡು ಹೋಗೋಂಥದ್ದು ಏನೂ ಇಲ್ಲ. ಅದಕ್ಕೆ ಇರೋಷ್ಟು ದಿನ ಖುಷಿಯಾಗಿ ನಗ್ತಾ ಹಾಡ್ತಾ ಕುಣಿತಾ ಖುಷಿಯಾಗಿರೋಣ. ಇರೋ ಟೈಮ್ನ ಚೆನ್ನಾಗಿ ಎಂಜಾಯ್ ಮಾಡೋಣ. ಏನಂತೀರಾ? ಸರಿ ಅಲ್ವಾ? ಬನ್ನಿರಿ ಮತ್ತೆ.
ಗುರು ರೂಮ್ ಹತ್ರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಇಟಾಚಿ ಕೆಲಸ ಮಾಡ್ತಿರಲ್ಲ ಬಂದೆ. ಇವ್ರು ಇಲ್ಲಿ ಟ್ಯಾಕ್ಟ್ರಿಗೆ ಲೋಡ್ ಮಾಡ್ತವ್ರೆ. ಗುರು ಫೈನಲ್ ಆಗಿ ಫಿನಿಶಿಂಗ್ ಎಲ್ಲ ಹಿಂಗೆ ಬರ್ತಾ ಇತ್ತು. ಆ ಟ್ಯಾಕ್ಟ್ರು ಅಲ್ಲಿ ಲೋಡ್ ಮಾಡಿದ್ನ ಇಲ್ಲಿ ತಂದು ದಬಾಗ್ತಾ ಇತ್ತು. ಸರಿ ಅಂತ ನಾನು ಅದನ್ನೆಲ್ಲ ನೋಡ್ಕೊಂಡು ಸೀದಾ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದೆ. ಅಲ್ಲಿ ಸ್ನ್ಯಾಕ್ಸ್ ಬದಲು ಐಸ್ ಕ್ರೀಮ್ ತೊಗೊಂಡೆ. ಐಸ್ ಕ್ರೀಮ್ ಸಖತ್ತಾಗಿತ್ತು, ಅದಕ್ಕೆ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಸರಿ ಗುರು, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.